ಕಳೆದ 17 ವರ್ಷಗಳಿಂದ ರಾಯಬಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಳೆ ಹರಿಸಲಾಗಿದೆ. ಕ್ಷೇತ್ರದ ಹದಗೆಟ್ಟಿರುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ರಾಯಬಾಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೆಳಕೂಡ ನಾಗರಮುನ್ನೋಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕ್ಷೇತ್ರದ ಬೆಳಕೂಡ ಗ್ರಾಮದಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ, ಚರಂಡಿ ನಿರ್ಮಾಣ ಮಾಡಲಾಗುತ್ತಿದೆ. ಅದರಂತೆ ನಾಗರಮುನ್ನೋಳಿ ನಾಗಲಿಂಗೇಶ್ವರ ದೇವಸ್ಥಾನದ ಸಮುದಾಯ ಭವನ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ. ನಾಗರಮುನ್ನೋಳಿಯ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಮಾಡಲಾಗುತ್ತದೆ ಎಂದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಶಾಸಕರಿಗೆ ಸಮರ್ಪಕ ಅನುದಾನ ನೀಡುತ್ತಿಲ್ಲ. ಬಿಜೆಪಿ ಶಾಸಕರಿಗೆ ವಿಶೇಷ ಅನುದಾನ ಸಿಗುತ್ತಿಲ್ಲ. ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ಅಭಿವೃದ್ಧಿ ಕುಂಠಿತವಾಗುತ್ತಿದೆ. ಇದರಿಂದ ರಾಜ್ಯದ ಶಾಸಕರು ಸರ್ಕಾರದ ಮೇಲೆ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಸಮರ್ಪಕವಾಗಿ ಮುಟ್ಟಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ನಾಗರಮುನ್ನೋಳಿ ಹೋಬಳಿ ವ್ಯಾಪ್ತಿಯ ಗ್ರಾಮಗಳಿಗೆ ಅನುಕೂಲವಾಗುವ ಕರಗಾವ್ ಏತ ನೀರಾವರಿ ಯೋಜನೆಗೆ ಶೀಘ್ರದಲ್ಲಿ ಚಾಲನೆ ಕೊಡಲಾಗುತ್ತದೆ. ಕಾಮಗಾರಿ ಆರಂಭವಾದ 2 ವರ್ಷದಲ್ಲಿ ರೈತರಿಗೆ ನೀರು ಹೋಗುತ್ತದೆಂಬ ಭರವಸೆ ಇದೆ. ಸಮರ್ಪಕ ನೀರು ಕೊಡಬೇಕು ಎಂದು ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಅನುದಾನದಲ್ಲಿ ಸಿಸಿ ರಸ್ತೆಯ ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಈಗ ತಾನೇ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಯುವ ನಾಯಕರಾದಂಥ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂಥ ರಮೇಶಣ್ಣ ಕಾಳನವರವರು ಮತ್ತು ವಿರೂಪಾಕ್ಷಣ್ಣ ಇಟಿ ಅವರು ಮತ್ತು ಡಾಕ್ಟರ್ ಮರ್ಯಾಯಿ ಅವರು ಮತ್ತು ಇನ್ನುಳಿದ ಎಲ್ಲ ಗ್ರಾಮ ಪಂಚಾಯಿತಿ ಎಲ್ಲ ಹಿರಿಯರು, ಗ್ರಾಮ ಪಂಚಾಯತ್ ಸದಸ್ಯರು, ಯುವಕ ಮಿತ್ರರು, ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ್ಕೊಂಡು ಈಗಾಗಲೇ ಭೂಮಿ ಪೂಜೆಯನ್ನು ಈಗ ನೆರವೇರಿಸಿದೆವು. ಇದಕ್ಕೆ ಮುಂಚಿತ ಅಲ್ಲಿ ನಾಗಲಿಂಗೇಶ್ವರ ದೇವಸ್ಥಾನದ 5 ಲಕ್ಷ ರೂಪಾಯಿ ಶಾಸಕರ ನಿಧಿಯೊಳಗೆ ಅಲ್ಲಿ ಕೂಡ ಈಗಾಗಲೇ ಎಲ್ಲರೂ ಭೂಮಿ ಪೂಜೆಯನ್ನು ಮಾಡಿದೆವು. ಬೆಳಕೂಡದಲ್ಲಿ ಕೂಡ ಅಲ್ಲಿ 30 ಲಕ್ಷ ರೂಪಾಯಿ ವಿಶೇಷ SCP THP ಅನುದಾನದಲ್ಲಿ ಭೂಮಿ ಪೂಜೆಯನ್ನು ಮಾಡಿದೆವು. ಅದಕ್ಕಿಷ್ಟೇ ಬೆಳಗಲಿ ಮತ್ತು ನಾಗರಮುನ್ನೋಳಿ ಗ್ರಾಮದ ಹಿರಿಯರಲ್ಲಿ ನನ್ನ ಕಳಕಳಿ ವಿನಂತಿ ಅಂದರೆ ತಾವು ಎಲ್ಲರೂ ಈ ಕೆಲಸಗಳನ್ನು ಅಚ್ಚುಕಟ್ಟಾಗಿ ತಾವು ಮಾಡಿಸ್ಕೋಬೇಕು ಮತ್ತು ಮುಂದಿನ ದಿನಮಾನದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಗ್ರಾಮವನ್ನು ಅಭಿವೃದ್ಧಿ ಪಡಿಸಬೇಕು, ಒಟ್ಟಾಗಿ ನನಗೆ ಆಶೀರ್ವಾದ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಿ ಎಲ್ಲರಿಗೆ ಶುಭವಾಗಲಿ. ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಬೆಳಕೂಡ ಗ್ರಾಮದ ನಿವೃತ್ತ ಶಿಕ್ಷಕ ಚಂದ್ರಶೇಖರ ಅರಬಾವಿ, ಬಸವಣ್ಣಿ ಕುಂಬಾರ, ಚಂಬಾ ಚೌಹಾಣ, ಮಹಾದೇವ ಬೆಳಕೂಡೆ, ಮಹಂತೇಶ ಯಶವಂತ, ನಟರಾಜ ಹಿರೇಮಠ, ಮಹಂತೇಶ ಚೌಹಾಣ, ಬಾಳಪ್ಪ ತಳ್ವಾರ, ಬಸವರಾಜ ಫರಾಳೆ, ಈರಪ್ಪ ಡೋನ್ವಾಡೆ, ದೇವರಾಜ ಪಶಾಪುರೆ, ನಾಗರಮುನ್ನೋಳಿ ಗ್ರಾಮದ MB ಆಳೂರೆ, ಡಾಕ್ಟರ್ ಅರುಣ ಮರ್ಯಾಯಿ, ರಮೇಶ್ ಕಾಳನ್ನವರ, ಭರಮಣ್ಣ ಯಾದಗೋಡೆ, ಮನೋಜ ಮನಗೋಳಿ, ಅಶೋಕ್ ಪಾಗದ, ಸದಗೌಡ ಪಾಟೀಲ, ಕಲ್ಲಪ್ಪ ಪಶಾಪುರೆ, ವಿರೂಪಾಕ್ಷಿ ಇಟಿ ಮೊದಲಾದವರು ಉಪಸ್ಥಿತರಿದ್ದರು. ಐಹೊಳೆ ಸಾಹೇಬ್ರ ಒಂದು ಈಗ 4ನೇ ಫ್ರೀನ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳಾಗಿದ್ದಾವೆ. ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಸ್ಕೂಲ್ ಕೊಠಡಿ ಆಗಿರ್ಬೋದು, ಹಳ್ಳಗಳಿಗೆ ಬಂದಾರಗಳಾಗಿರ್ಬೋದು, ಸಮುದಾಯ ಭವನಗಳಾಗಿರ್ಬೋದು. ನಮ್ಮ ಊರಿನ ಯಾರೇ ಒಬ್ಬರು ವ್ಯಕ್ತಿಗಳು ಸಾಮಾನ್ಯ ಜನ ಹೋದ್ರೆ ಭೀ ಈ ಕೆಲಸ ಐತೆ ಅಂದ್ರೆ ಭೀ ನಮ್ಮ ಊರಿಗೆ ಮಾಡಿಕೊಡ್ಯಾರ. ಶಾಸಕರಿಗೆ ನಮ್ಮ ಊರಿನ ಮೇಲೆ ಇರ್ತಕ್ಕಂಥ ಒಂದು ಅತೀವ ಪ್ರೀತಿಯಿಂದ ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ ಇದ್ದವು. ಇದಕ್ಕೆ ನಾವು ಯಾವತ್ತು ಗ್ರಾಮಸ್ಥರು ಸಾಹೇಬರಿಗೆ ನಾವು ಇವತ್ತು ಚಿರಋಣಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಭೂಮಿ ಪೂಜೆ ನೆರವೇರಿಸಿದರು. ಈಗ ಇಲ್ಲಿ ಮಾತಂಗೇರಿಯಲ್ಲಿ ಬಂದು ಇಲ್ಲಿ ಕೂಡ 30 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ಮಂಜೂರು ಮಾಡಿ ಭೂಮಿ ಪೂಜೆ ನೆರವೇರಿಸಿದರು. ಅದೇ ರೀತಿಯಾಗಿ ಈಗಾಗಲೇ ನಾಗರಮುನ್ನೋಳಿಯಲ್ಲಿ ಒಂದು ಅಂಗನವಾಡಿ ಶಾಲೆಯು ಕೂಡ ಪ್ರಾರಂಭ ಆಗೈತಿ. ಈ ರೀತಿಯಾಗಿ ಸಾಕಷ್ಟು ಕೆಲಸಗಳನ್ನು ನಮ್ಮ ಭಾಗಕ್ಕೆ ಮಾಡ್ತಾಯಿದ್ದಾರೆ. ಅಂಥ ಜನಪ್ರಿಯ ಶಾಸಕರು ಇವತ್ತು ನಮ್ಮ ಊರಿಗೆ ಬಂದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದಾರಲ್ಲ, ಅವರಿಗೆ ನಾಗರಮುನ್ನೋಳಿ ಗ್ರಾಮದ ಹಾಗೂ ಬೆಳಗಲಿ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಸಾಕಷ್ಟು ನಮ್ಮ ಭಾಗಕ್ಕೆ ನೀರಾವರಿ ಮಾಡೋ ಸಲುವಾಗಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಿದರು. ಅದು ಕೂಡ ಮಂಜೂರು ಮಾಡ್ಕೊಂಡು ಬಂದರು. ಅದು ಕೂಡ ಈ ಸದ್ಯದಲ್ಲೇ ಚಾಲನೆ ಆಗ್ತೈತೆ ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇನ್ನುಳಿದ ಸಾಕಷ್ಟು ಅಭಿವೃದ್ಧಿಗಳನ್ನ ರಸ್ತೆ ನಿರ್ಮಾಣಕ್ಕೆ ಕೂಡ ಈಗಾಗಲೇ ನಮ್ಗೆ ಹಣವನ್ನು ಮಂಜೂರು ಮಾಡಿಸಿದರು. ಅವು ಕೂಡ ಸದ್ಯದಲ್ಲೇ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಲಿದ್ದಾರೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಾಗರಮುನ್ನೋಳಿ ಗ್ರಾಮ ಇರ್ಬೋದು, ಬೆಳಗಲಿ ಗ್ರಾಮ ಇರ್ಬೋದು, ದುರ್ಯೋಧನ ಐಹೊಳೆ ಸರ್ ಅವರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಮತ್ತು ಪ್ರೀತಿಗೆ ಅವರು ನಮ್ಮ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳು.